ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,346 ಈ ಕಬ್ಬಿನ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾ ಮಾಹಿತಿ ಹೇಳ್ತಾನೆ. ಯಾಕಂತಂದ್ರೆ ನಾವು ಇಲ್ಲಿವರೆಗೆ SNK ಕಬ್ಬಿನೊಳಗನ ಹಲವಾರು ನಮೂನೆ ಇದಾವೆ. ಅದ್ರಾಗ ನಾವು ಹೆಚ್ಚಾಗಿ ನೋಡಿದ್ದು ಯಾಕಪ್ಪ ಅಂದ್ರೆ SNK 13,374. ಈಗ ಸದ್ಯ ನಾವು ನೋಡತ್ತಲ್ಲ ಈ ಕಬ್ಬ SNKದೊಳಗನ 13,346. ಈಗ 13,374ಕ್ಕೆ ನಂತರ 13,346 ಈ ತಳಿಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ಮಾಹಿತಿಯನ್ನು ನಾ ಹೇಳ್ತಾನಂತಂದ. ಯಾಕಂತಂದ್ರೆ ಇದು SNK ಕಬ್ಬಿನೊಳಗನ ಎಲ್ಲ ವೆರೈಟಿ ಅವಲ್ಲ ಅವೆಲ್ಲ ಮಹಾರಾಜ ಅಂತ ಹೇಳ್ಯಾರ ನಾವು ಹೇಳ್ಬೋದು. ಯಾಕಂತಂದ್ರೆ ಈ ಕಬ್ಬು ಸಂಬಳ ಮರಿ ಹೊಡ್ಯಾಕ ಮಹಾರಾಜ ಅಂತ ಹೇಳ್ಯಾರ ನಮಗೆ ನೋಡಾಕನ ಸಿಗತೈತಿ ನೋಡ್ರಿ. ಬರೀಗ ಈ ಕಬ್ಬ ಯಾವ ಥರ ಆಗೈತಿ ಮತ್ತು ಈ ಕಬ್ಬಿನ ನಾವು ಯಾವ ತಿಂಗಳದೊಳಗೆ ಅಂತಂದ್ರೆ ಯಾವ ತಿಂಗಳ ನಾವು ನಾಟಿ ಮಾಡಿದ್ರೆ ಇಳುವರಿ ಬಂಪರ್ ಬರ್ತೈತೆ ಅನ್ನೋದನ್ನು ನಾ ಹೇಳ್ತೇನೆ. ಮತ್ತು ಈ ಕಬ್ಬಿಗೆ ಇಳುವರಿ ಹೆಂಗೈತಿ, ನಂತರ ಈ ಕಬ್ಬ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ 13,374 ಈ ಕಬ್ಬಿಗೆ ಈ ಪಕ್ಕಾ ಬೋಯಿಂಗ್ ಅಂತಾರಲ್ಲ ಆ ರೋಗ ಬೆಳೆದೈತಿ. ಮತ್ತು ಈ ಕಬ್ಬಿಗೆ ಆ ರೋಗ ಬೆಳೆದಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಮೊದಲನೇದಾಗಿ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬ ನಮಗೆ ಎಷ್ಟೇ ಅತಿವೃಷ್ಟಿ ಮಳೆ ಆದ್ರೂ ಇದು ತನ್ನ ಪತ್ರ ಹರಿತನ್ನ ಕಳ್ಕೋದಲ್ಲ ಅಂತ ಹೇಳ್ಯಾರ ನಾ ಹೇಳಾಕತ್ತಾನೆ. ಯಾಕಂತಂದ್ರೆ ಇದು ಅತಿವೃಷ್ಟಿ ಮಳೆ ಆದ್ರೂ ತಡ್ಕೋತೈತಿ, ನಂತರ ಈ ಕಬ್ಬ ನೀರಿನ ತಡ್ಕೋತೈತಿ ನೋಡ್ರಿ. ನಾವು ಈ ಕಬ್ಬ ರೋಗ ನಿರೋಧಕ ಶಕ್ತಿಯನ್ನು ಭಾಳ ಹೊಂದೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ. ಮತ್ತು ಈ ಕಬ್ಬು ಸಂಬಳ ಮರಿ ಹೊಡ್ಯಾಕ ಮಹಾರಾಜ ಅಂತ ಹೇಳ್ಯಾರ ನಾವು ಹೇಳ್ಬೋದು ನೋಡ್ರಿ. ಈ ಕಬ್ಬ ಇದು ಕಬ್ಬ ತೋದ ಕಬ್ಬ, ಇದು ಕಬ್ಬ ಹುಟ್ಟಿದ ಮೇಲೆ ಪ್ರತಿಯೊಂದಕ್ಕೂ ಇದು ಒಂದು 4ರಿಂದ 5 ಮರಿ ಐತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಇದು SNK ಕಬ್ಬ ಐತಲ್ಲ ಇದು ಮರಿ ಹೊಡ್ಯಾಕನು ಮಹಾರಾಜ, ನಂತರ ಈ ಕಬ್ಬ ಬೆಳ್ಯಾಕೂ ಮಹಾರಾಜ, ಮತ್ತು ಈ ಕಬ್ಬ ಇಳುವರಿನೂ ಬಂಪರ್ ಅದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ SNK ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ SNK ಕಬ್ಬಿನೊಳಗನ ಹಲವಾರು ನಮೂನೆ ಇದಾವೆ. ಮತ್ತು ಇವೆಲ್ಲ ರೋಗ ನಿರೋಧಕ ಶಕ್ತಿನ ಹೊಂದಿದಾವೆ. ಮತ್ತು SNK ಕಬ್ಬ ಈಗ ಸದ್ಯ ಇದು ನೂತನವಾಗಿ ಬಂದ ಸಿಟ್ರಸ್ಪೈಡ್ ಆದ ಈಗ ನಾನು ನೋಡತ್ತಲ್ಲ ಈ ಕಬ್ಬ ಇದನ್ನು ಲವಣಿ ಮಾಡಿಕ್ಯಾರ. ಇಲ್ಲಂತವ್ರಿಗೆ ಒಂದು 3ರಿಂದ 4 ತಿಂಗಳಾಗಿರ್ಬೇಕು. 4 ತಿಂಗಳಾದರೂ ಕಬ್ಬ ಫುಲ್ ಹೆಲ್ದಿನೂ ಐತಿ, ಮತ್ತು ಕಬ್ಬ ಮರಿನೂ ಭಾಳ ಹೊಡ್ದೈತಿ, ಮತ್ತು ಹೆಲ್ದಿನೂ ಭಾಳ ಐತಿ, ಮತ್ತು ಪತ್ರ ಹರಿತನೂ ಭಾಳ ಐತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಈಗ ಸದ್ಯ ನಾನು ಇದು 4 ತಿಂಗಳ ಎಡಬಲ್ಲ ಕಬ್ಬು ಐತಿ. ನನ್ನ ಮುಂದಿನ ವಿಡಿಯೋದೊಳಗನ ನಾನು 6 ತಿಂಗಳ 7 ತಿಂಗಳ ಕಬ್ಬಿನ ರೈತರ ಹೊಲಕ್ಕೆ ಹೋಗ್ಯಾರ ಈ 13,346 ಈ ಕಬ್ಬಿನ ರೇಟ್ ಬಗ್ಗೆ ನಾನು ರೈತರ ಬಗ್ಗೆ ನಾನು ಮಾಹಿತಿ ಕೊಟ್ಕೊಂಡಿರ್ತಾನು. ಯಾಕಂತಂದ್ರೆ ಈ ಕಬ್ಬ ಇದು ಇಳುವರಿನೂ ಬಂಪರ್ ಐತಿ. ಈ ಕಬ್ಬಿಗೂ ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ. ಮತ್ತು ಈ ಕಬ್ಬ ಇದು ಫುಲ್ಲ ಸಕ್ಕರೆ ಅಂಶನೂ ಹೊಂದೈತಿ ನೋಡ್ರಿ. ಮತ್ತು ಈ ಕಬ್ಬ ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ. ಮತ್ತು ಇದಲ್ದನ ಈ ಕಬ್ಬ ಬೀಳು ಪ್ರಮಾಣ ಭಾಳ ಕಡಿಮೆ ಐತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆನೇ ಹೇಳ್ತಾನೆ. ಯಾಕಂತಂದ್ರೆ ಇದು SNK 13,346 ಈ ಕಬ್ಬನ್ನು 80ರಿಂದ 100 ಟನ್ ತೆಗೆದು ರೈತರು ಅದಾರ. ಅದಕ್ಕಾಗಿ ನಾನು ನನ್ನ ಮುಂದಿನ ವಿಡಿಯೋದೊಳಗನ ಈಗ ಸುಧಾರಿಸಿದ ಬೇಸಾಯದೊಳಗನ ಏನು ನಮ್ಮ ರೈತರದಲ್ಲ ಅವರ ಹೊಲಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡ್ಕ್ಯಾರ ಅಂತಂತಂದ್ರೆ ನಮ್ಮ ರೈತರ ಯಾವ ಥರ ಲಾವಣಿ ಮಾಡಿದಾರು, ಮತ್ತು ಒಬ್ಬೊಬ್ಬ ರೈತರ ವ್ಯವಸಾಯ ಮಾಡೋ ಪದ್ಧತಿನೇ ಬೇರೆ ಐತಿ. ಅದನ್ನು ನಾನು ನೋಡ್ಕೊಂಡಿಕ್ಯಾರ ನಾನು ರೈತ ಮಿತ್ರರಿಗೆ ಮುಟ್ಸೋಂಥ ವ್ಯವಸ್ಥೆ ಮಾಡ್ತಾ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ವಿಶೇಷ ಮೇಲೆ ನಾನು ಹೇಳ್ತಾನಂತ. ಮತ್ತು ನಾವು ಈ ಕಬ್ಬನ್ನು
ಯಾವಾಗ ನಾಟಿ ಮಾಡಿದ್ರೆ ಹೆಚ್ಚು ಇಳುವರಿ ಬರ್ತದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈ ಕಬ್ಬನ್ನು ನಾವು ನವಂಬರ್ ಡಿಸೆಂಬರ್ ತಿಂಗಳೊಳಗನ ನಾಟಿ ಮಾಡಿದೆವು ಅಂತಂದ್ರೆ ಇದು ಜರ್ಮನೇಷನು ಚಲೋ ಬರ್ತೈತಿ ಮತ್ತು ಮರಿನೂ ಬಂಪರ್ ಹೊಡೈತಿ ಮತ್ತು ಇಳುವರಿ ಚಲೋ ಬರ್ತದಂತ ಕ್ಯಾರ ನಾನು ರೈತ ಯಾಕಪ್ಪ ಅಂತಂತಂದ್ರೆ ಇದನ್ನು ನಾವು ಕಬ್ಬ ಎಷ್ಟು ಮುಂದೆ ಹಾಕಿಲ್ಲ ಅಷ್ಟು ಇಳುವರಿ ಐತೆ ಅಂತ ಹೇಳ್ಯಾರ. ನಾನು ಈ ವಿಷಯ ಸಂಬಂಧ ಹೇಳಕ್ಕೆ ಬಯಸ್ತೇನೆ. ಮತ್ತು ಈ ಕಬ್ಬನ್ನು ನಾವು ಸಸಿ ಹಚ್ಚೋದಕ್ಕಿಂತ ನಾವು ಕಬ್ಬ ತುಳಿದು ಅಂತಂತಂದ್ರೆ ಭಾಳ ಬೆಟ್ರ್ ಆತಂತ ಹೇಳ್ಯಾರ ನಾ ಹೇಳ್ತಾನೆ. ಯಾಕಂತಂದ್ರೆ ಸಸಿ ಹಚ್ಚೋದಕ್ಕಿಂತ ಈ ಹಿಡಿಯತ್ತಲ್ಲ ಇದನ್ನು ನಾವು ಕಬ್ಬ ತುಳಿದು ಅಂತಂದ್ರೆ ಇದು ಇಳುವರಿ ಭಾಳ ಆಗತಿ ಮತ್ತು ಮರಿನೂ ಭಾಳ ಹೊಡಿತೈತೆ ಅಂತ ಹೇಳ್ಯಾರ. ನಾ ಈ ಕಬ್ಬಿನ ಬಗ್ಗೆ ನಾನು ರೈತ ಮಿತ್ರರಿಗೆ ನಾ ಮಾಹಿತಿ ಹೇಳ್ತಾನೆ. ಅದಕ್ಕಾಗಿ ನಾನು ರೈತ ಮಿತ್ರ ನಾ ಏನು ಹೇಳ್ತಾನೆ ಅಂತಂದ್ರೆ ಈ ನಮ್ಮ ಹಳೆ ವೆರೈಟಿ ಕಬ್ಬುಗಳನ್ನ ಬಿಟ್ಟಿಕ್ಯಾರ. ಈಗ ರೋಗರಹಿತ ತಳಿ ಆತಲ್ಲ ಇದು ಎಸೆನಿಕೆದಾಗ ನಾವು ಹಲವಾರು ನಮೂನೆ ಇದಾವೆ. ಎಸೆನಿಕೆದಾಗ ನಮ್ಗೆ ಬೇಕಾದ್ರೆ ನೀವು ಕಬ್ಬ ಹಾಕ್ರಿ, ಅದೆಲ್ಲ ಇಳುವರಿ ಬಂಪರ್ ಐತಿ ಮತ್ತು ಎಲ್ಲ ರೋಗರಹಿತ ತಳಿನೂ ಐತಿ. ಮತ್ತು ಈ ಕಬ್ಬ ಇದಕ್ಕೆ ಯಾವ ಥರ ರೋಗ ಬೀಳೋದಿಲ್ಲ. ಅದಕ್ಕಾಗಿ ನಾವು ಹಳೆ ವೆರೈಟಿ ಕಬ್ಬ ಬಿಟ್ಟ ಈ ಕಬ್ಬ ನಾವು ಹಾಕಿದ್ವು ಅಂತಂದ್ರೆ ಇಳುವರಿನೂ ಬಂಪರ್ ಐತಿ ಮತ್ತು ಫುಲ್ಲು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಅದಕ್ಕಾಗಿ ನಾವು ಈ ಕಬ್ಬು ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.